ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಖಾತರಿ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಜನಗಳಿಗೆ ಕೂಡ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮದು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಆ ಲಿಸ್ಟ್ನಲ್ಲಿ ಹೆಸರು ಬಂದಿತ್ತಪ್ಪ ಅಂದರೆ ನಿಮಗೇನಪ್ಪ ಅಂದರೆ ಖಂಡಿತ ಕೂಡ ಆಗಸ್ಟ್ 16ನೇ ತಾರೀಕಿಂದ ನಿಮ್ಗೇನು ಬರುತ್ತಂದರೆ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಹಾಗಾದರೆ ಆ ಲಿಸ್ಟ್ನ ಯಾವ ಥರ ನೋಡಬೇಕು ಏನು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪಿಡೋದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರದ ಖಾತರಿ ಯೋಜನೆಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೀವು ಆಲ್ರೆಡಿ ಈಗ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಲಿಸ್ಟ್ನ ಈಗ ಆಲ್ರೆಡಿ ಏನಪ್ಪ ಅಂದರೆ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದರೆ ಆ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನೋಡಿ. ಫ್ರೆಂಡ್ಸ್, ನಿಮ್ಗೆ ಏನಪ್ಪ ಅಂದರೆ ಈ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂತ ಏನು ಬರುತ್ತೆ, ahara.co.in ಅಂತ. ಸೊ ಈ ಲಿಂಕ್ನು ಕೂಡ ಹಾಕಿರ್ತೀನಿ. ಇಲ್ಲಿ ಬಂದು ನೀವು ಏನಪ್ಪ ಅಂದರೆ ನಿಮ್ಮ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಬೋದು. ನೀವು ಅರ್ಜಿ ಸಲ್ಲಿಸಿದ್ರೆ ಅಂದರೆ ನಿಮ್ಮದು ಯಾವುದು ಊರು ಬರುತ್ತೆ, ಎಲ್ಲಿ ಏನು ಅನ್ನೋದು ಕೂಡ ಎಲ್ಲ ಡೀಟೇಲ್ಸ್ನ ಹಾಕಿ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದಿತ್ತಂದರೆ ಖಂಡಿತ ಕೂಡ ನಿಮಗೆ ಏನಪ್ಪ ಅಂದರೆ ನಿಮಗೆ 2,000 ರೂಪಾಯಿ ಹಣ ಮನೆ ಯಜಮಾನಿ ಯಾರು ಹಾಕಿದಿರಲ್ಲ ಅವರಿಗೆ ಖಂಡಿತ ಅವ್ರ ಅಕೌಂಟ್ ಕೂಡ ಜಮಾ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಲಿಸ್ಟ್ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ 3 ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೇಷನ್ ಕಾರ್ಡ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಶೋ ವಿಲೇಜ್ ಲಿಸ್ಟ್ ಅಂತ ಏನಿದೆ ಅಲ್ಲ, ಶೋ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಬರ್ತಂದರೆ ಒಂದು ವೆಬ್ ಪೇಜ್ ಕೂಡ ಓಪನ್ ಆಗುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಶೋ ವಿಲೇಜ್ ಲಿಸ್ಟ್ ಅಂತ ಬಂದಾಗ ಸೊ ಹಳ್ಳಿಗಳ ಲಿಸ್ಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ಬಂದ ಮೇಲೆ ನಿಮ್ಮ ಜಿಲ್ಲೆ ಯಾವುದು, ಯಾವ ಜಿಲ್ಲೆಯಲ್ಲಿ ನೀವು ಅರ್ಜಿ ಹಾಕಿದ್ದೀರಾ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಎಕ್ಸಾಂಪಲಿಗೆ ಬಾಗಲಕೋಟೆ ಅಂತ ತೊಗೋತೀನಿ. ಅದಾದಮೇಲೆ ತಾಲೂಕು ಯಾವುದು, ಅದರಲ್ಲಿ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬಾಗಲಕೋಟೆಯಲ್ಲಿ ಈಗ 5 ತಾಲೂಕು ಇದ್ದಾವೆ. ಸೊ 5 ತಾಲೂಕು ನಿಮ್ಗೆ ಯಾವ ತಾಲೂಕು ಇರುತ್ತಲ್ಲ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನನಗೆ. ಅದಾದಮೇಲೆ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ನಿಮ್ಮದು, ಅದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿ ಯಾವ ಬರ್ತಾವೆ ನಿಮ್ಮದು ಆ ಪರ್ಟಿಕ್ಯುಲರ್ಲಿ. ಸೊ ಈಗ ನಾವು ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಿಮ್ಮ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ಅಂತ. ಅದಾದಮೇಲೆ ನಿಮ್ಗೆ ಅದರಲ್ಲಿ ಹಳ್ಳಿ ಯಾವ್ದು ಬರುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿ ಯಾವುದು ಅನ್ನೋದನ್ನು ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಇವನ್ನೆಲ್ಲ ಒಂದಕ್ಕೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ರೇಷನ್ ಕಾರ್ಡ್ ನಂಬರು, ಅವ್ರ ಹೆಸರು, ಅವ್ರ ಅಡ್ರೆಸ್ಸು ಮತ್ತು ರೇಷನ್ ಕಾರ್ಡ್ ಟೈಪು, ನಂಬರ್ ಆಫ್ ಮೆಂಬರ್ಸು ಎಲ್ಲ ಡೀಟೇಲ್ಸ್ ಏನು ಬರ್ತಾ ಇದೆಯಲ್ಲ. ಸೊ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ನಲ್ಲಿ ನಿಮ್ಮದು ಹೆಸರು ಏನಾದರೂ ಬಂದಿತ್ತಂದರೆ, ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಂದರೆ ಖಂಡಿತ ಕೂಡ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಂತ ಅರ್ಥ. ಮತ್ತು ಅದ್ರ ಜೊತೆ ಕೆಳಗಡೆಯಲ್ಲಿ ಸಾಕಷ್ಟು ನಂಬರ್ಗಳಿದೆ, 1 2 3 4 5. ಸೊ ಆ ಪರ್ಟಿಕ್ಯುಲರ್ ಲಿಸ್ಟ್ಗಳನ್ನ ನೀವು ಟಿಕ್ ಮಾಡ್ತಾ ಹೋದಾಗ ನಿಮ್ಮ ಹೆಸರು ಇತ್ತಂದರೆ ಖಂಡಿತ ಕೂಡ ನೀವು ಮನೆ ಯಜಮಾನಿ ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಖಂಡಿತ ಕೂಡ ಏನಪ್ಪ ಅಂದರೆ 2,000 ರೂಪಾಯಿನ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಫ್ರೆಂಡ್ಸ್, ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಈ ಥರ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ಬೇಕಾದ್ರೆ ಇನ್ನೊಂದು ಸಾರಿ ರಿಪೀಟ್ ಮಾಡಿ ಹೇಳ್ಕೊಡ್ತೀನಿ. ಇಲ್ಲಿ 3 ಡಾಟ್ ಮೇಲೆ ಟಿಕ್ ಮಾಡ್ಕೊಳ್ಳಿ, ಈ ರೇಷನ್ ಕಾರ್ಡ್ ಅಂತ ಹೋಗಿ ನಂತರ ಇಲ್ಲಿ ಶೋ ವಿಲೇಜ್ ಲಿಸ್ಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ಕೊಡ್ತಾ ಇದೆ ನೋಡಿ, ಈ ರೇಷನ್ ಕಾರ್ಡ್ ನಂತರ ಇಲ್ಲಿ ಈ ರೇಷನ್ ಕಾರ್ಡ್ನಲ್ಲಿ ಶೋ ವಿಲೇಜ್ ಲಿಸ್ಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಸೊ ಅದಾದಮೇಲೆ ನಿಮ್ಮ ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ನಂತರ ಗ್ರಾಮ ಪಂಚಾಯತ್ ಯಾವುದು, ವಿಲೇಜ್ ಯಾವುದು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಿಮ್ಗೆ ಗೋ ಅಂತ ಕೊಟ್ಟರೆ ಸಾಕು. ಸೊ ಖಂಡಿತ ಕೂಡ ನಿಮ್ಗೆ ಏನಪ್ಪ ಅಂದರೆ ನಿಮ್ಮ ಹೆಸರು ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಮತ್ತು ಹೆಸರು ಬಂದಿತ್ತಂದರೆ ನಿಮ್ಗೆ ಖಂಡಿತ ಕೂಡ ನಿಮಗೆ ನಿಮ್ಮ ಅಮೌಂಟು ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಆಗ್ತಾ ಹೋಗುತ್ತೆ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಮಂದಿ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಲಿಸ್ಟ್ನ ಯಾವ ಥರ ನೋಡಬೇಕು ಏನು ಅಂತ. ಸೊ ಹಾಗಾಗಿ ಇದು ಚೆಕ್ ಮಾಡೋ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.